ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚಾಟ್ ಜಿಪಿಟಿಗೆ ಒಂದು ಪ್ರಶ್ನೆ ಹಾಕಿದ್ವಿ. ನಾನು ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೆ ಕೆಲಸ ಮಾಡ್ತೀನಿ. ಮಧ್ಯಾಹ್ನ 1 ಗಂಟೆ ಬ್ರೇಕ್ ಇರುತ್ತೆ. ಇದ್ರ ಜೊತೆಗೆ ಡೈಲಿ ಸ್ವಲ್ಪ ಹೊತ್ತು ವರ್ಕೌಟ್ ಮಾಡಬೇಕು, ನಾಲೆಜ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಟೈಮ್ ಕೊಡಬೇಕು, ಮನೆಯವರಿಗೆ ಕಾಲ್ ಮಾಡಬೇಕು, ದುಡ್ಡು ಕಾಸು ಮ್ಯಾನೇಜ್ ಮಾಡೋದಕ್ಕೆ ಪ್ಲಾನಿಂಗ್ ಮಾಡಬೇಕು, ಆಫೀಸಿಗೆ ಒಂದು ಸೈಡ್ ಟ್ರಾವೆಲಿಂಗ್ 1 ಗಂಟೆ ಇರುತ್ತೆ. ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಒಳ್ಳೆ ರೂಟೀನ್ ಡೆವಲಪ್ ಮಾಡಿಕೊಡು ಅಂತ ಕೇಳಿದ್ವಿ. ಅದಕ್ಕೆ ಚಾಟ್ ಜಿಪಿಟಿ ಕೊಟ್ಟ ಪ್ಲಾನ್ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆವರೆಗೆ ಹೇಗೆ ಟೈಮ್ ಮ್ಯಾನೇಜ್ ಮಾಡಬಹುದು, ಹೆಚ್ಚು ಕಮ್ಮಿ ಫಾಲೋ ಮಾಡೋಕೆ ಸಾಧ್ಯ ಆಗಬಹುದಾದ ಫೀಸಿಬಲ್ ರೂಟೀನ್ ಕೊಡ್ತು. ಇಷ್ಟೇ ಅಲ್ಲ ಸ್ನೇಹಿತರೆ, ನಮ್ಮ ಕೆಲಸಗಳಿಗೆ ರಿಮೈಂಡರ್ ಕೊಡೋದ್ರಿಂದ ಹಿಡಿದು ನಮ್ಮ ಕಾಲ್ ರಿಸೀವ್ ಮಾಡೋದು, ಹೆಲ್ತ್ ಟ್ರ್ಯಾಕ್ ಮಾಡೋದು, ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕೋದು, ಲೈಫ್ ಸ್ಟೈಲ್ ರೆಕಮೆಂಡೇಶನ್ ಕೊಡೋದು, ಹೀಗೆ ಬೇಕಾದಷ್ಟು ಕೆಲಸಗಳನ್ನು AI ಸೈಂಟಿಫಿಕ್ ಆಗಿ ಮಾಡಿಕೊಡುತ್ತೆ. ಹಾಗಿದ್ರೆ ಇದಕ್ಕೆಲ್ಲ ಯಾವ ಟೂಲ್ ಬಳಸಬೇಕು, ಹೇಗೆ ಬಳಸಬೇಕು, ಹೇಗೆ AI ಟೂಲ್ಗಳನ್ನು ಬಳಸಿ ಡೈಲಿ ಲೈಫನ್ನು ಸುಲಭ ಮಾಡ್ಕೋಬಹುದು, ಅಥವಾ ಡೈಲಿ ಲೈಫ್ಗೆ ಯೂಸ್ ಆಗೋ ಉಪಯುಕ್ತ AI ಟೂಲ್ಗಳು ಯಾವುದು, ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋ ಪ್ರಯತ್ನ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ರಿಮೈಂಡರ್ಗಳು. ಸ್ನೇಹಿತರೆ, ಮನುಷ್ಯರಿಗೂ ಕಂಪ್ಯೂಟರ್ಗೂ ಡಿಫರೆನ್ಸ್ ಏನು ಅಂದ್ರೆ, ನಮ್ಮ ಮರವಿನ ಶಕ್ತಿ ಇರುತ್ತೆ ನಮಗೆ, ಆದ್ರೆ ಕಂಪ್ಯೂಟರ್ಗಳು ಯಾವುದನ್ನು ಮರೆಯಲ್ಲ. ಒಂದ್ಸಲ ಏನಾದರೂ ಫೀಡ್ ಮಾಡಿದ್ರೆ ಡಿಸ್ಟ್ರಾಯ್ ಆಗೋ ತನಕ, ಡಿಲೀಟ್ ಮಾಡೋ ತನಕ, ಅಥವಾ ಏನಾದರೂ ವೈರಸ್ ಬಂದು ಕರಪ್ಟ್ ಆಗೋ ತನಕ ಅಲ್ಲೇ ಇರ್ತವೆ. ಉದಾಹರಣೆಗೆ, ನಿಮ್ಮ ಸಂಗಾತಿ ಬರ್ತಾ ಏನೋ ತಗೊಂಬನ್ನಿ ಅಂತ ಹೇಳ್ತಾರೆ ಅಂತ ಅನ್ಕೊಳ್ಳಿ, ನಿಮಗೆ ಮನೆಗೆ ಬರ್ತಾ ಅದು ಕೊತ್ತಂಬರಿ ಸೊಪ್ಪೆ ಇರ್ಬೋದು, ಅಥವಾ ಇನ್ನೂ ಇಂಪಾರ್ಟೆಂಟ್ ಯಾವುದೋ ವಸ್ತು ಇರ್ಬೋದು, ಮೆಡಿಸಿನ್ ಇರ್ಬೋದು ಯಾವುದಾದ್ರು. ಎಷ್ಟು ದಿವಸ ನೀವು ಇದನ್ನ ಮರೆತು ಹೋಗಿ ಬಯಸ್ಕೊಂಡಿರ್ತೀರಾ ಹೇಳಿ? ಆಗಬಾರ್ದು ಅಂದ್ರೆ, ನಿಮಗೆ ನಿಮ್ಮ ಮನೆಯಲ್ಲಿ ಹೇಳಿದ ತಕ್ಷಣ ನೀವು ಗೂಗಲ್ ವಾಯ್ಸ್ ಅಸಿಸ್ಟೆಂಟ್ಗೆ ಒಂದು ಕಮಾಂಡ್ ಕೊಟ್ಟು, ಓಕೆ ಗೂಗಲ್ ರಿಮೈಂಡ್ ಮೀ ಟು ಬೈ ಮೆಡಿಸಿನ್ ಬೈ 8 PM ಅಂತ ಹೇಳಿದ್ರೆ ಅದು ಆಟೋಮೆಟಿಕಲಿ ಜಸ್ಟ್ ಇಷ್ಟು ಮಾಡಿದ್ರೆ ಸಾಕು, ರಿಮೈಂಡರ್ನ ಸೇವ್ ಮಾಡಿಕೊಂಡು 8 ಗಂಟೆ ಅಷ್ಟೊತ್ತಿಗೆ ನಿಮಗೆ ಮೆಡಿಸಿನ್ ತಗೊಳ್ಳೋಕೆ, ಅಥವಾ ಕೊತ್ತಂಬರಿ ಸೊಪ್ಪು ತಗೊಳ್ಳೋಕೆ, ಸೋಪ್ ತಗೊಳ್ಳೋಕೆ ನೆನಪು ಮಾಡುತ್ತೆ. ಈ ರೀತಿ ನೀವು ಯಾವ್ದಾದ್ರು ಇಂಪಾರ್ಟೆಂಟ್ ಕಾಲ್ ಮಾಡೋಕಿದ್ರೆ, ಮೇಲ್ ಮಾಡೋಕಿದ್ರೆ, ಮೀಟಿಂಗ್, ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರಗಳು, ಇವೆಲ್ಲದಕ್ಕೂ ಕೂಡ ಈ ರೀತಿ ರಿಮೈಂಡರ್ ಇಟ್ಕೋಬಹುದು. ಜಸ್ಟ್ ನಿಮ್ಮ ಫೋನ್ನಲ್ಲಿ ಗೂಗಲ್ ಅಸಿಸ್ಟೆಂಟ್ ಅನ್ನ ನೀವು ಎನೇಬಲ್ ಮಾಡಿದ್ರೆ ಆಯ್ತು, ಅದನ್ನ ಫುಲ್ ಸೆಟ್ ಮಾಡ್ಕೊಂಡ್ರೆ ಆಯ್ತು. ನೀವು ಗೂಗಲ್ ಯೂಸ್ ಮಾಡ್ತಿಲ್ಲ, ನೀವು ಆಪಲ್ ಯೂಸ್ ಮಾಡ್ತಿದ್ದೀರಿ ಅಂದ್ರೆ ಅದರಲ್ಲಿ ಸಿರಿ ಇರುತ್ತೆ, ಸಿರಿಯನ್ನ ನೀವು ಯೂಸ್ ಮಾಡ್ಕೋಬಹುದು. ಭಾಷಾಂತರ, ಟ್ರಾನ್ಸ್ಲೇಷನ್ ಕೇವಲ ಪೊಲೀಸ್ ಪರೀಕ್ಷೆ, ಸಿವಿಲ್ ಸರ್ವಿಸ್ ಬರೆಯೋರಿಗಲ್ಲ. ನಮ್ಮ ಕಾಂಟೆಂಟ್ ಕ್ರಿಯೇಷನ್ ಫೀಲ್ಡ್ ನಿಂದ ಹಿಡಿದು ಎಲ್ಲ ಫೀಲ್ಡ್ ನಲ್ಲೂ ಟ್ರಾನ್ಸ್ಲೇಷನ್ ಅಗತ್ಯ ಇರುತ್ತೆ. ಕೆಲವೊಂದ್ಸಲ ಆಫೀಸ್ ನಿಂದ ಬಂದಿರೋ ಮೇಲ್ ಅರ್ಥ ಆಗದೆ ಇರಬಹುದು, ಕೆಲವೊಂದ್ಸಲ ಬ್ಯಾಂಕ್ ಕಳಿಸಿರೋ ಮೆಸೇಜ್, ಸೋಷಿಯಲ್ ಮೀಡಿಯಾ ಕಾಮೆಂಟ್ಗಳು, ಕೋರ್ಟ್ ನೋಟಿಸ್, ಬ್ಲಾಗ್, ಪುಸ್ತಕಗಳು, ಕೆಲ ಸೆಂಟೆನ್ಸ್ಗಳು, ಸಿನಿಮಾಗಳ ಡೈಲಾಗ್ಗಳು ಅರ್ಥ ಆಗದೇ ಇರಬಹುದು. ಆದ್ರೆ ನೀವು ಅದನ್ನ ಗೂಗಲ್ ಟ್ರಾನ್ಸ್ಲೇಟರ್ ಅಥವಾ ಯಾವ್ದಾದ್ರು ಚಾಟ್ ಜಿಪಿಟಿ ಅಂತ ಸರ್ವಿಸ್, ಅಥವಾ ನಿಮ್ಮ ಬೇರೆ ಬೇರೆ ಬ್ರ್ಯಾಂಡ್ ಬೇರೆ ಬೇರೆ ತರದ ಫೋನಲ್ಲಿ ಫೀಚರ್ಸ್ ಕೊಡ್ತಾರೆ, ಅವುಗಳನ್ನ ಯೂಸ್ ಮಾಡಿಕೊಂಡು ಟ್ರಾನ್ಸ್ಲೇಟ್ ದಿಸ್ ಟು ಸೋ ಅಂಡ್ ಸೋ ಲ್ಯಾಂಗ್ವೇಜ್ ಅಂತ ಹಾಕಿದ್ರೆ ನಿಮಗೆ ಟ್ರಾನ್ಸ್ಲೇಟ್ ಮಾಡಿಕೊಡುತ್ತೆ. ಅದಾದ್ಮೇಲೆ ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಡು ಅಂದ್ರೆ ಅದನ್ನೇ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಡುತ್ತೆ. ಇದಾದ ನೀವು ವಾಯ್ಸ್ ಮೂಲಕ ಹೇಳಿನೇ ಮಾಡಬೇಕು ಅಂತಿಲ್ಲ, ಟೈಪ್ ಮಾಡಿ ಕೂಡ ಈ ಕಮಾಂಡ್ಗಳನ್ನ ಕೊಡಬಹುದು. ಕೆಲವೊಂದ್ಸಲ ಅರ್ಥ ಆಗದಿರೋ ವಿಚಾರದ ಒಂದು ಫೋಟೋ ಇದೆ, ಅದಕ್ಕೆ ಹಾಕಿಬಿಟ್ಟು ಇದನ್ನ ಈ ಫೋಟೋದಲ್ಲಿರೋದನ್ನು ಓದ್ಬಿಟ್ಟು ನಂಗೆ ಅರ್ಥ ಮಾಡಿಸು ಅಂದ್ರೆ ಅದನ್ನ ಕೂಡ ಚಾಟ್ ಜಿಪಿಟಿ ಮಾಡುತ್ತೆ, ಗೂಗಲ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಜೊತೆಗೆ ಬೇರೆ ರಾಜ್ಯಕ್ಕೆ ಹೋಗಿ ಯಾವುದೇ ಬೋರ್ಡ್ ಅರ್ಥ ಆಗಲಿಲ್ಲ, ಸಿನಿಮಾ ಪೋಸ್ಟರ್ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ಒಂದು ಫೋಟೋ ತೆಗೆದು ಅದನ್ನ ನೀವು ಹಾಕಿ ಗೂಗಲ್ ಹತ್ರ ಕೇಳಬಹುದು ಇದರಲ್ಲಿರೋದು ಏನು ಅಂತ. ಎಜುಕೇಶನ್, ಈಗೆಲ್ಲ ನಿಮ್ಮ ಮಕ್ಕಳನ್ನ ಎಕ್ಸಾಮ್ಗೆ ಪ್ರಿಪೇರ್ ಮಾಡೋಕೆ, ಸ್ಟಡಿ ಪ್ಲಾನ್ಗೆ, ಪ್ರಾಕ್ಟೀಸ್ ಪ್ರಶ್ನೆಗಳಿಗೆ, ಕ್ವಿಜ್ ಮಾಡೋಕೆ, ಮಾಕ್ ಎಕ್ಸಾಮ್ಸ್ ಕೊಡೋಕೆ, ಟಾಪಿಕ್ ಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ಯೂಷನ್ನಿಗೂ ಇನ್ನೆಲ್ಲಿಗೂ ಕಳಿಸ್ಬೇಕು ಅಂತಾನೆ ಇಲ್ಲ, ಎಲ್ಲ ಅಂಗೈಯಗಲದ ಫೋನ್ನಲ್ಲೇ ಇದೆ. ಸ್ಕ್ವಿರಲ್ AI ನಿಮ್ಮ ಮಕ್ಕಳ ಲರ್ನಿಂಗ್ ಸ್ಟೈಲ್ ಹೇಗಿದೆ, ಎಷ್ಟು ಬೇಗ ಕಲಿತಾರೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಪಾಠ ಹೇಳುತ್ತೆ. ನಿಮ್ಮ ಮಕ್ಕಳು ಯಾವ ಫೀಲ್ಡ್ನಲ್ಲಿ ಸ್ಲೋ ಇದ್ದಾರೆ, ಅವರಿಗೆ ಮ್ಯಾಥ್ ಕಷ್ಟ ಆಗ್ತಿದೆಯಾ, ಸೈನ್ಸ್ ಕಷ್ಟ ಆಗ್ತಿದೆಯಾ, ಸೋಷಿಯಲ್ ಯಾವ್ದು ಕಷ್ಟ ಆಗ್ತಿದೆ, ಅದೆಲ್ಲವನ್ನ ಕಂಡು ಹಿಡಿದು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಫೀಡ್ಬ್ಯಾಕ್ ಕೂಡ ಕೊಡುತ್ತೆ. ಯಾವ ಅಪ್ರೋಚ್ನಲ್ಲಿ ಕಲಿಬೇಕು ಅಂತ ಕೂಡ ಹೇಳುತ್ತೆ. ಸೋಕ್ರಾಟಿಕ್ ಮತ್ತು ಕ್ವಿಜ್ಲೆಟ್ ಆ್ಯಪ್ಗಳು ಓದೋಕೆ, ಹೋಮ್ ವರ್ಕ್ ಮಾಡೋಕೆ ಹೆಲ್ಪ್ ಮಾಡ್ತವೆ. ಕಷ್ಟವಾದ ಟಾಪಿಕ್ಗಳಿಗೆ ಸ್ಟೆಪ್ ಬೈ ಸ್ಟೆಪ್ ಸೊಲ್ಯೂಷನ್ ಕೊಡ್ತವೆ. ಪರೀಕ್ಷೆಗೆ ಪ್ರಿಪೇರ್ ಆಗೋಕೆ ಪ್ರೆಪ್ ಸ್ಕಾಲರ್ ಅನ್ನೋ ಪ್ಲಾನ್ ಹೆಲ್ಪ್ ಮಾಡುತ್ತೆ. ಪದ್ AI ಅನ್ನೋ AI UPSC ಪ್ರಿಪರೇಷನ್ಗೂ ಹೆಲ್ಪ್ ಮಾಡುತ್ತೆ. ಆಹಾರಕ್ಕೂ ಹೇಗೂ ಏನ್ ಸಂಬಂಧ, ಇಲ್ಲೇನ್ ಮಾಡುತ್ತೆ AI ಅಂತ ಯೋಚನೆ ಮಾಡಬಹುದು. ಇಲ್ಲಿ AI ಯಾವ ಆಹಾರ ತಿನ್ಬೇಕು, ಯಾವ್ದು ತಿನ್ನಬಾರ್ದು ಅಂತ ಲೆಕ್ಚರ್ ಬೇಕಾದ್ರೆ ನೀವು ಕೇಳಿದ್ರೆ ಕೊಡುತ್ತೆ. ಬಟ್ ಸ್ಟಿಲ್ ಇಟ್ಸ್ ಯುವರ್ ಡಿಸಿಷನ್, ನಿಮ್ ಡಿಸಿಷನ್ ಅದು. ಆದ್ರೆ ಹೇಗೆ ತಿನ್ಬೇಕು ಅಂತ ಹೇಳುತ್ತೆ. ಈಗ ಸದ್ಯಕ್ಕೆ ನಿಮ್ಮ ಮನೆಯಲ್ಲಿ ಏನ್ ಅಡಿಗೆ ಐಟಮ್ ಇದೆ ಅಂತ ಯಮ್ಲಿ ಹಾಗೂ ಮೇಲಿಮಿ ಶೆಫ್ ಜಿಪಿಟಿ AI ಗಳಿಗೆ ಫೀಡ್ ಮಾಡಿ ಆ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ರೆಸಿಪಿ ರೆಡಿ ಮಾಡಬಹುದು ಅಂತ AI ನ ಕೇಳಿದ್ರೆ ಹೇಳುತ್ತೆ. ಚಾಟ್ ಜಿಪಿಟಿಯಲ್ಲೂ ರೆಸಿಪಿ ಕೇಳಬಹುದು. ಇಲ್ಲಿ ನೋಡಿ, ರೈಸ್, ಅರ್ಶಿನ ಪುಡಿ, ಶೇಂಗಾ, ಕರಿಬೇವು, ಲೆಮನ್, ಆಯಿಲ್ ಇದೆ ಅಂತ ಕೇಳಿದ್ವಿ. ಚಿತ್ರಾನ್ನ ಮಾಡೋ ರೆಸಿಪಿ ಕೊಟ್ಟಿದೆ, ಸ್ಟೆಪ್ ಬೈ ಸ್ಟೆಪ್
ಇಷ್ಟೆಲ್ಲ ಸ್ನೇಹಿತರೆ, ನೀವು ಈ ವಾರ ಏನೇನು ತಿನ್ನಬೇಕು ಅಂತ ಖಾದ್ಯಗಳ ಹೆಸರನ್ನು ಕೊಟ್ಟರೆ ಸಾಕು, ಅದಕ್ಕೆ ಏನೇನು ಪದಾರ್ಥಗಳು ಬೇಕು, ಎಷ್ಟೆಷ್ಟು ತರಬೇಕು ಅಂತ ಲಿಸ್ಟ್ ಕೂಡ ಕೊಡ್ತಾರೆ, ಸಾಮಾನು ಪಟ್ಟಿ ಕೂಡ ಮಾಡಿಕೊಡುತ್ತೆ ಈ AI. ಸ್ಯಾಮ್ಸಂಗ್ ಫುಡ್ AI ನೀವು ತಿನ್ನೋ ಆಹಾರದ ಪೌಷ್ಟಿಕಾಂಶವನ್ನು ಅನಲೈಸ್ ಮಾಡುತ್ತೆ, ಹೆಚ್ಚು ಕಮ್ಮಿ ಮಾಡೋ ಅವಶ್ಯಕತೆ ಇದ್ರೆ ಸಜೆಸ್ಟ್ ಮಾಡುತ್ತೆ, ಫ್ಯಾಟ್ ಜಾಸ್ತಿ ಅಂತಲೋ ಕಾರ್ಬ್ ಜಾಸ್ತಿ ಅಂತಲೋ ಅಥವಾ ಫೈಬರ್ ಬೇಕು ಅಂತಲೋ ಸಜೆಷನ್ ಕೊಡುತ್ತೆ. AIಗಳು ನಿಮ್ಮ ಬಾಡಿ ಟೈಪ್, ಹೆಲ್ತ್ ಡೇಟಾ ಆಧರಿಸಿ ಎಕ್ಸಸೈಸ್ ಸಜೆಸ್ಟ್ ಮಾಡ್ತವೆ, ನಿಮ್ಮ ಡೈಲಿ ಸ್ಟೆಪ್ ಟಾರ್ಗೆಟ್ ಮೀಟ್ ಮಾಡೋಕೆ ಮೋಟಿವೇಟ್ ಮಾಡ್ತವೆ. ಸ್ನೇಹಿತರೆ, ಈ ಅತಿ ಮುಖ್ಯವಾದ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ AI ಸ್ಕಿಲ್ಸ್ ಆಗಿರ್ಬೋದು, ಡೇಟಾ ಅನಾಲಿಸಿಸ್ ಆಗಿರ್ಬೋದು, ಪರ್ಸನಲ್ ಬ್ರ್ಯಾಂಡಿಂಗ್, ಬಿಸ್ನೆಸ್ ಹಾಗೂ ಮಾರ್ಕೆಟಿಂಗ್ ಟೆಕ್ನಿಕ್ಗಳು, ಟಾಸ್ಕ್ ಆಟೋಮೇಷನ್, HR, ಆಪರೇಷನ್, ಆಂಟ್ರಪ್ರಿನರ್ಸ್ ಎಲ್ಲರಿಗೂ ಉಪಯೋಗ ಆಗೋ ಉಚಿತ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಗ್ರೋತ್ ಸ್ಕೂಲ್ ತಗೊಂಡ್ಬಂದಿದೆ. ಪ್ರತಿಯೊಂದು ಫೀಲ್ಡ್ನಲ್ಲಿ ತಮ್ಮ ಸ್ಕಿಲ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋರಿಗೆ ಈ 3 ಗಂಟೆಗಳ ಹ್ಯಾಂಡ್ಸ್ ಆನ್ AI ಟ್ರೈನಿಂಗ್ ಪ್ರೋಗ್ರಾಮ್ ಹೆಲ್ಪ್ ಮಾಡಬಹುದು. ನಾರ್ಮಲ್ ಆಗಿ ಇದು ಪೇಯ್ಡ್ ಪ್ರೋಗ್ರಾಮ್, ಆದರೆ ಮಸ್ಮಗ.com ವೀಕ್ಷಕರಿಗೆ, ಮೊದಲ 1,500 ವೀಕ್ಷಕರಿಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋಗೋರಿಗೆ ಇದು ಫ್ರೀ ಆಕ್ಸೆಸ್ ಇರುತ್ತೆ. ಅದಾದ ನಂತರ ಕೂಡ ಅತ್ಯಂತ ಅಫೋರ್ಡಬಲ್ ಪ್ರೈಸಸ್ನಲ್ಲಿರುತ್ತೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಫಿನಾನ್ಸ್. ಮಿಂಟ್ AI, ವೈನ್ಯಾಬ್ AIಗಳು ಬಜೆಟ್ ಮಾಡ್ಕೊಳ್ಳೋಕೆ, ಖರ್ಚುಗಳನ್ನು ಟ್ರ್ಯಾಕ್ ಮಾಡೋಕೆ, ಹಣವನ್ನು ಎಫಿಷಿಯೆಂಟ್ ಆಗಿ ಮ್ಯಾನೇಜ್ ಮಾಡೋಕೆ ಹೆಲ್ಪ್ ಮಾಡ್ತವೆ. ನಿಮ್ಮ ಖರ್ಚುಗಳನ್ನು ಕ್ಯಾಟಗರೈಸ್ ಮಾಡಿ, ಅನಲೈಸ್ ಮಾಡಿ, ನೋಡಪ್ಪ ಇದಕ್ಕೆ ಖರ್ಚು ಮಾಡ್ತಾ ಇದೆಯಾ, ನಿಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ ಯಾವ ಥರ ಇದೆ ನೋಡು ಅಂತ ನಿಮಗೆ ತಿಳಿಸುತ್ತೆ. ಉದಾಹರಣೆಗೆ ರೆಸ್ಟೋರೆಂಟ್ ಬಿಲ್ಗಳು ಜಾಸ್ತಿ ಇದೆ ಅಂತ ಅನ್ಕೊಳ್ಳಿ, ಲಿಮಿಟ್ಗಿಂತ ಜಾಸ್ತಿ ನೀವು ರೆಸ್ಟೋರೆಂಟ್ಗೆ ಖರ್ಚು ಮಾಡ್ತಿದ್ರೆ ಅಲರ್ಟ್ ಕೊಡುತ್ತೆ, ಇಲ್ಲಿ ಸಿಕ್ಕಾಪಟ್ಟೆ ಹೋಗ್ತಾ ಇದೆ ಅಂತ. ಅಷ್ಟು ಮಾತ್ರ ಅಲ್ಲ, ನೀವು ಖರ್ಚು ಮಾಡೋ ಪ್ಯಾಟರ್ನ್ ಗಮನಿಸಿ, ಮುಂದೆ ನಿಮಗೆ ಇದೇ ರೀತಿ ಖರ್ಚು ಮಾಡ್ತಾ ಹೋದ್ರೆ ಎಷ್ಟು ದುಡ್ಡು ಖರ್ಚಾಗುತ್ತೆ, ಎಷ್ಟು ದುಡ್ಡು ಬೇಕಾಗುತ್ತೆ ಅಂತಲೂ ಹೇಳುತ್ತೆ. ಇದರಿಂದ ನಿಮ್ಮ ಬಜೆಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗ್ಬೋದು. ಕ್ಲಿಯೋ ಅನ್ನೋ AIನಲ್ಲಿ ರೋಸ್ಟ್ ಮೋಡ್ ಇದೆ. ಅತಿಯಾಗಿ ಖರ್ಚು ಮಾಡಿದ್ರೆ ನಿಮ್ಮ ರೋಸ್ಟ್ ಮಾಡುತ್ತೆ ಅದು. ಹೈಪ್ ಮೋಡ್ನಲ್ಲಿ ನಿಮ್ಮ ಸೇವಿಂಗ್ಸ್ ಹಾಗೂ ಹೂಡಿಕೆಗೆ ಉತ್ತೇಜನ ಕೊಡೋ ಭಾಷೆ ಬಳಸಿ ಮೋಟಿವೇಟ್ ಮಾಡುತ್ತೆ. ಏನೋ ಮನೆಯ ಸೆಕ್ಯೂರಿಟಿಗೆ ಕ್ಯಾಮರಾ ಹಾಗೂ ಇತರ ಸೆಕ್ಯೂರಿಟಿ ಸಿಸ್ಟಮ್ಗಳನ್ನು ಆಪರೇಟ್ ಮಾಡೋಕೆ ನೆಸ್ಟ್ ಕ್ಯಾಮ್ AI ಬಳಸಬಹುದು. ಗೂಗಲ್ ನೆಸ್ಟ್ AI ಮನೆ ಬಾಗಿಲಿಗೆ ಅಪರಿಚಿತರು ಬಂದರೆ ಅಲರ್ಟ್ ಕೊಡುತ್ತೆ, ಕಿಟಕಿಗೆ ಹೊಡೆಯೋದು, ಇಣ್ಕೋದನ್ನ ಮಾಡಿದ್ರೆ ನೋಟಿಫಿಕೇಶನ್ ಕೊಡುತ್ತೆ, ಬೆಕ್ಕು ಬಂದರೂ ಗೊತ್ತಾಗುತ್ತೆ. ಸ್ಯಾಮ್ಸಂಗ್ ನಲ್ಲಿರೋ ಬಿಕ್ಸ್ಬಿ ಕಾಲ್ ಅಸಿಸ್ಟೆಂಟ್ ನಿಮ್ಮ ಕಾಲ್ಗಳನ್ನು ರಿಸೀವ್ ಮಾಡುತ್ತೆ, ಕಾನ್ವರ್ಸೇಷನ್ಗಳನ್ನು ಟ್ರಾನ್ಸ್ಲೇಟ್ ಕೂಡ ಮಾಡುತ್ತೆ. ಚಾಟ್ GPT, ಕ್ಲೌಡ್ AI, ಜೆಮಿನಿಗಳನ್ನು ಬಳಸಿಕೊಂಡು ಕೇವಲ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಿಗೆ ಟ್ಯಾಗ್ಲೈನ್ ಜನರೇಟ್ ಮಾಡೋದಲ್ಲ, ಆರ್ಟಿಕಲ್, ಬ್ಲಾಗ್, ಪುಸ್ತಕಗಳನ್ನು ಕೂಡ ಬರೀಬಹುದು. ನೆಸ್ಟ್ ಅನ್ನೋ AI ಡಿವೈಸ್ ಇದೊಂದು ಸ್ಮಾರ್ಟ್ ಥರ್ಮೋಸ್ಟ್ಯಾಟ್, ಅಂದರೆ ಮನೆಯ ಟೆಂಪರೇಚರ್ ಮೇಂಟೈನ್ ಮಾಡೋ ಡಿವೈಸ್. ನಿಮ್ಮ ಮನೆಗೆ ಬರೋ ಟೈಮಿಗೆ ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ಟೆಂಪರೇಚರ್ ಸೆಟ್ ಮಾಡುತ್ತೆ. ನೀವೇ AC ಆಪರೇಟ್ ಮಾಡೋ ಅಗತ್ಯ ಇರಲ್ಲ. ಫಿಲಿಪ್ಸ್ ಹ್ಯೂ AI ಬಳಸಿ ವಾಯ್ಸ್ ಕಮಾಂಡ್ ಕೊಟ್ಟು ಮನೆ ಲೈಟ್ಗಳನ್ನು ಆಪರೇಟ್ ಮಾಡಬಹುದು. ಅಲೆಕ್ಸಾದಲ್ಲೂ ಈ ರೀತಿ ಲೈಟ್ಗಳನ್ನು ಆಪರೇಟ್ ಮಾಡಬಹುದು. ಗೂಗಲ್ ಹೋಮ್ನಲ್ಲೂ ಕೂಡ ಈ ರೀತಿ ನೀವು ಆಪರೇಟ್ ಮಾಡಬಹುದು. AI ಬಳಸಿ ಇಡೀ ಮನೆಯನ್ನೇ ಆಟೋಮೇಟ್ ಮಾಡಿಬಿಡ್ಬೋದು. ಇನ್ನು ಮ್ಯೂಸಿಕ್, ಆರ್ಟ್, ಡಿಸೈನಿಂಗ್, ಫೋಟೋ ಎಡಿಟಿಂಗ್ನಲ್ಲಿ AI ಮಾಡೋ ಮ್ಯಾಜಿಕ್ ಅದ್ಭುತ, ಹೊಸ ಲೋಕವನ್ನೇ ಸೃಷ್ಟಿಸುತ್ತೆ. ನಮ್ಮ ತಂಡದ ಸದಸ್ಯರೊಬ್ಬರನ್ನು ಅವರ ಎಡಿಟಿಂಗ್ ಸಂಬಂಧಪಟ್ಟ ಡೇಟಾ ಆಧರಿಸಿ AI ಹೇಗೆ ಚಿತ್ರಿಸಿದೆ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಟ್ರಾವೆಲಿಂಗ್ ಮಾಡೋರಿಗೆ ವರ್ಚುವಲ್ ಟ್ರಾವೆಲ್ ಏಜೆಂಟ್ ತರ ಕೆಲಸ ಮಾಡೋ ಎಕ್ಸ್ಪೀಡಿಯಾ ಅನ್ನೋ AI ಇದೆ. ಪಿಕ್ ಪಾಯಿಂಟ್ ಅನ್ನೋ AI ನೀವು ಹೋಗ್ತಿರೋ ಡೆಸ್ಟಿನೇಷನ್ಗೆ ತಕ್ಕಂತೆ ಏನೇನು ತಗೊಂಡು ಹೋಗಬೇಕು ಅಂತ ಹೇಳುತ್ತೆ. ಈ ರೀತಿ AI ಬಳಸ್ಕೊಂಡು ಲೈಫನ್ನು ಈಸಿ ಮಾಡ್ಕೊಳ್ಳೋಕೆ ಅವಕಾಶ ಇದ್ದೇ ಇದೆ. ನಿಮಗೂ ಗೊತ್ತಿರೋ ಹಾಗೆ ಇನ್ನು ಯಾವುದಾದ್ರೂ ಕೂಡ ಸಿಂಪಲ್ ಆಗಿ ಯೂಸ್ ಮಾಡುವಂಥ ಟೂಲ್ ಇದ್ರೆ ಅದನ್ನ ಕಾಮೆಂಟ್ ಮಾಡಿ ರೆಕಮೆಂಡ್ ಮಾಡ್ಬೋದು. ಹಾಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದಂತಹ AI ವರ್ಕ್ಶಾಪ್ಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರದ ಮೇಲೆ ಕ್ಲಿಕ್ ಮಾಡೋ ಮೂಲಕ ಈ AI ವರ್ಕ್ಶಾಪ್ ಅನ್ನು ಅಟೆಂಡ್ ಮಾಡಿ ನಿಮ್ಮ ಸ್ಕಿಲ್ ಸೆಟ್ಸ್ಗೆ AI ಬಳಕೆ ಮಾಡೋದು ಹೇಗೆ ಅನ್ನೋ ಸ್ಕಿಲ್ ಅನ್ನ ಕೂಡ ಆಡ್ ಮಾಡ್ಕೊಳ್ಬಹುದು. ಆ ಮೂಲಕ ಕರಿಯರ್ ಗ್ರೋತ್ಗೆ ಅಥವಾ ಹೊಸ ಜಾಬ್ ಗಳಿಸೋಕೆ ನಿಮ್ಮ ಪ್ರೊಫೈಲ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬಹುದು. ಮಸ್ಮಗ.com ಮೊದಲ 1,500 ವೀಕ್ಷಕರಿಗೆ ಇದು ಫ್ರೀ ಆಕ್ಸೆಸ್ ಇರುತ್ತೆ. ಅದಾದ ನಂತರವೂ ಹೋಗೋರಿಗೆ ಅಫೋರ್ಡಬಲ್ ಪ್ರೈಸಸ್ ನಲ್ಲೇ ಈ ಕೋರ್ಸಸ್ ಲಭ್ಯವಿವೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.